ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಕರ್ನಾಟಕ ಇತಿಹಾಸದಲ್ಲಿ ಕಂಡುಬರುವಂಥ ಗಂಗರ ಬಗ್ಗೆ. ಗಂಗರ ಬಗ್ಗೆ ನಾವು ನೋಡೋದಾದ್ರೆ ಕ್ರಿಸ್ತಶಕ 350ರಿಂದ ಹಿಡಿದು 1004ರವರೆಗೂ ಆಳ್ವಿಕೆಯನ್ನು ಮಾಡ್ತಾರಾ ಅಂತ ಕಂಡುಬರುತ್ತಾ. ಹಾಗೆ ರಾಜಧಾನಿ ಯಾವುದಿತ್ತು ಅಥವಾ ಸ್ಥಾಪಕರು ಯಾರು ಅಂತ ನೋಡೋದಾದ್ರೆ ಸ್ಥಾಪಕ ಬಂದುಬಿಟ್ಟು ಇಬ್ಬರಿದ್ದಾರೆ, ದಡಿಗ ಮತ್ತು ಮಾಧವ ಅಂತ ಕರೀತಾರೆ. ರಾಜಧಾನಿ 4 ಕಂಡುಬರ್ತವೆ. ಅವು ಯಾವುವು ಅಂತ ನೋಡೋದಾದ್ರೆ ಕುವಳ್ಳಾಳ್, ಮಾಕುಂದ, ಮಣ್ಣೆ, ತಲಕಾಡು ಈ ರೀತಿಯಾಗಿತ್ತು. ಇನ್ನೊಂದು ಸಲ ನೋಡಿ, ಕುವಳ್ಳಾಳ್, ತಲಕಾಡು, ಮಾಕುಂದ, ಮಣ್ಣೆ ಅಂತ ಕರೀತಾರೆ. ಇವು 4 ಏನಾಗಿತ್ತು ಅಂತ ನೋಡಿದಾದ್ರೆ ಗಂಗರ ಒಂದು ರಾಜಧಾನಿಗಳಾಗಿದ್ದವು. ಹಾಗೆ ಇವರ ಒಂದು ಕಾಲದಲ್ಲಿ ಪ್ರಸಿದ್ಧ ಮಂತ್ರಿ ಅಥವಾ ಪ್ರಸಿದ್ಧ ಅರಸ ಇಬ್ಬರು ಯಾರಾಗಿದ್ರು ಅಂತ ನೋಡಿದಾದ್ರೆ ಪ್ರಸಿದ್ಧ ಮಂತ್ರಿ ಅಂತ ಕೇಳಿದ್ರೆ ಗಂಗರ ಕಾಲದ ಪ್ರಸಿದ್ಧ ಮಂತ್ರಿ ಯಾರು ಅಂತ ಕೇಳಿದ್ರೆ ಚಾವುಂಡರಾಯ ಅಂತ ಹೇಳಬೇಕು. ಗಂಗರ ಕಾಲದ ಪ್ರಸಿದ್ಧ ಅರಸ ಯಾರಾಗಿದ್ರು ಅಂತ ನೋಡಿದಾದ್ರೆ ತುರುವಿನೀತ ಶ್ರೀ ಪುರುಷ ಅಂತ ಹೇಳಬೇಕು. ಯಾವುದೇ ಕಾರಣಕ್ಕೂ ಇದರಲ್ಲಿ ಕನ್ಫ್ಯೂಷನ್ ತಗೊಳ್ಕೋಬೇಡಿ, ಓಕೆನಾ. ಇನ್ನು ನೆಕ್ಸ್ಟ್ ಒನ್, ಗಂಗರ ಕಾಲದಲ್ಲಿ ಬೃಹತ್ ಏಕಶಿಲಾ ಮೂರ್ತಿ ಕಂಡು ಬಂದೈತ್ರಿ. ಎಲ್ಲಿ ಅಂತ ನೋಡಿದಾದ್ರೆ ಶ್ರವಣಬೆಳಗೊಳದಲ್ಲಿ. ಇದನ್ನು ಕೆತ್ತಿದವರು ಯಾರು ಅಂತ ನೋಡಿದಾದ್ರೆ ಅರಿಷ್ಟ ನೇಮಿ ಅಂತ ಕರೀತಾರೆ. ಇವರು ಈ ಒಂದು ಬೃಹತ್ ಏಕಶಿಲಾ ಮೂರ್ತಿಯನ್ನು ಕೆತ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇವರ ಕಾಲದಲ್ಲಿ ಅಂದರೆ ಗಂಗರ ಕಾಲದಲ್ಲಿ ಶಿವಮಾರ ಅಂತ ಇದ್ದಾನ್ರಿ, ಆತನು ಬರೆದಿರುವಂಥ ಒಂದು ಕೃತಿ ಯಾವುದು ಅಂತ ನೋಡೋದಾದ್ರೆ ಶಿವಮಾರ ತರ್ಕ ಅಂತ ಕರೀತಾರೆ. ಇನ್ನು ಇವರ ಕಾಲದಲ್ಲಿ ಕಂಡುಬಂದಂಥ ದೇವಾಲಯಗಳು ಯಾವಿದ್ವು ಅಂತ ನೋಡೋದಾದ್ರೆ ತಲಕಾಡಿನ ಪಾತಾಳೇಶ್ವರ ಕಂಡುಬರುತ್ತೆ. ಹಾಗೆ ನರಸಮಂಗಲದ ರಾಮಲಿಂಗೇಶ್ವರ ಕಂಡುಬರುತ್ತೆ. ಆಮೇಲೆ ಮರಳು ಸಿದ್ದೇಶ್ವರ ಅಂತ ಕಂಡುಬರುತ್ತೆ. ಇನ್ನು ಬ್ರಹ್ಮೇಶ್ವರ ಅಂತ ಕರೀತಾರೆ. ಅದು ಎಲ್ಲಿ ಅಂತ ನೋಡೋದಾದ್ರೆ ಶ್ರವಣಬೆಳಗೊಳದ ಬ್ರಹ್ಮೇಶ್ವರ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಒನ್, ಇವರ ಕಾಲದಲ್ಲಿ ಕಂಡುಬಂದಂಥ ಕೃತಿಗಳು ಯಾವುವು ಅಂತ ನೋಡೋದಾದ್ರೆ ಕೃತಿಗಳ ಬಗ್ಗೆ ನೋಡಿದಾದ್ರೆ ಹೇಮಸೇನನ ರಾಘವ ಪಾಂಡವ ವಿಜಯ ಅಂತ ಕರೀತಾರೆ. ಇನ್ನು ಯಾರು ಅಂತ ನೋಡಿದಾದ್ರೆ ಪ್ರಸಿದ್ಧ ಮಂತ್ರಿಯಾಗಿರುವಂಥ ಚಾವುಂಡರಾಯ ಅದನ್ನಲ್ಲ, ಆತನ ಒಂದು ಕೃತಿ ಇದೆ ಚಾವುಂಡರಾಯನ ಪುರಾಣ ಅಂತಂದು. ಇನ್ನೂ ಒಂದು ಕೃತಿ ಬರ್ತೈತ್ರಿ, ಯಾರು ಅಂತಂದ್ರೆ ನಾಗಾರ್ಜುನ ಅಂತಂದು, ಆತಂದು ಚಂದೋಂಪುದಿ ಎಂಬುವಂಥ ಕೃತಿಗಳು. ಇವೆಲ್ಲ ಕೃತಿಗಳು ಏನು ಅಂತ ನೋಡಿದಾದ್ರೆ ಗಂಗರ ಕಾಲದಲ್ಲಿ ಕಂಡುಬಂದಂಥ ಕೃತಿಗಳಾಗಿವೆ. ಇದಿಷ್ಟಾಗಿದ್ದರೆ ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.